ನಿನ್ನೆ ಪಾಠದ ಭಾವಾರ್ಥ ಅನುಸಂಧಾನವನ್ನು ಮಾಡಿದ್ದೇವೆ. ಈಗ 12ನೇ ಶ್ಲೋಕದ ಭಾವಾರ್ಥವನ್ನ ಸ್ವಲ್ಪ ಗಮನಿಸೋಣ. ಇದರಲ್ಲಿ 11 ಗುರುಗಳೇ. ಹೌದು, 11. ರತ್ನೋದ್ದೀಪ್ತ ಸುಮಾಂಗಲ್ಯ ಸೂತ್ರಾವೃತ ಶಿರೋಧರಾಂ ಕುಂಡಲ ಪ್ರಭಯೋದ್ದಂಡ ಗಂಡ ಮಂಡಲ ಮಂಡಿತಾಂ. ಇದರಲ್ಲಿ ಲಕ್ಷ್ಮೀದೇವಿಯ ಆಭರಣಗಳನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ನಿನ್ನೆ ಲಕ್ಷ್ಮೀದೇವಿಯ ವಸ್ತ್ರದ ಬಗ್ಗೆ ಹಾಗೂ ಲಕ್ಷ್ಮೀದೇವಿಯ ಆಲಂಕಾರಿಕವಾದಂತಹ ಯಾವ ಇವುಗಳಿದ್ವೋ ಕುಂಕುಮ ಮತ್ತು ಅಲಕ್ತರಸ ಮುಂತಾದವುಗಳ ಬಗ್ಗೆ ನಿರೂಪಣೆಯನ್ನು ಮಾಡಿ ಇವತ್ತಿನ ಶ್ಲೋಕದಲ್ಲಿ, ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇರುವಂತಹದ್ದು ರತ್ನೋದ್ದೀಪ್ತ ಸುಮಾಂಗಲ್ಯ ಸೂತ್ರಾವೃತ ಶಿರೋಧರಾಂ. ಮಾಂಗಲ್ಯವನ್ನ ಧರಿಸಿದ್ದಾಳೆ. ಎಂತಹದ್ದದು? ರತ್ನೋದ್ದೀಪ್ತ, ರತ್ನಗಳನ್ನ ಅವಳ ಮಾಂಗಲ್ಯ ಸರದಲ್ಲಿ ಸೇರಿಸಿದ್ದಾರೆ. ಆ ರತ್ನದ ಪ್ರಕಾಶದಿಂದಾಗಿ ಅವಳ ಕುತ್ತಿಗೆ ಪೂರ್ತಿ ಪ್ರಕಾಶಮಾನವಾಗಿ ಹೊಳಿತಾ ಇದೆ. ರತ್ನದಿಂದ ಉದ್ದೀಪ್ತವಾದ ಒಳ್ಳೆ ಮಾಂಗಲ್ಯದ ಸರ, ಬಂಗಾರದ ಮಾಂಗಲ್ಯದ ಸರ ಇದೆ. ರತ್ನದಿಂದ ಅದರ ಪ್ರಕಾಶ ತುಂಬಾ ವ್ಯಾಪಕವಾಗಿ ಹರಡಿದೆ. ಮಾಂಗಲ್ಯ ಸೂತ್ರಾವೃತ, ಮಾಂಗಲ್ಯ ಸೂತ್ರದಿಂದ, ಮಾಂಗಲ್ಯ ಸೂತ್ರ ಅಂತಂದ್ರೆ ತಾಳಿ ಅಂತ ನಾವೀಗೇನ್ ಕರಿತೇವೋ ಅದು. ಆ ಮಾಂಗಲ್ಯ ಸೂತ್ರದಿಂದ ಆವೃತವಾದ ಶಿರೋಧರಾಂ, ಕುತ್ತಿಗೆಯುಳ್ಳವಳು. ಅಂದ್ರೆ ಸೌಭಾಗ್ಯ ಸೂಚಕವಾದಂತಹ ಯಾವ ಸ್ತ್ರೀಯ ಆಭರಣಗಳಿವೆಯೋ ಆ ಎಲ್ಲವನ್ನ ಧರಿಸಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಮಾಂಗಲ್ಯದ ಸರ ಹೇಗಿರಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ. ರತ್ನೋದ್ದೀಪ್ತ ಸುಮಾಂಗಲ್ಯ ಸೂತ್ರಾವೃತ ಶಿರೋಧರಾಂ, ರತ್ನದಿಂದ ಅತ್ಯಂತ ಪ್ರಕಾಶಮಾನವಾದ ಮಾಂಗಲ್ಯ ಸೂತ್ರ. ಮಾಂಗಲ್ಯ ಸೂತ್ರ ಅಂತಂದ್ರೆ ಮಂಗಲ ಸೂತ್ರ ನಾವೇನ್ ಕರಿತೇವೋ ಅದು. ಅದರಿಂದ ಆವೃತ, ಸುತ್ತುವರೆಯಲ್ಪಟ್ಟ ಶಿರೋರಾಂ, ಶಿರಸ್ಸಿನ ಅಧೋಭಾಗದಲ್ಲಿರೋದು ಅಂದ್ರೆ ಕುತ್ತಿಗೆ. ಒಟ್ಟಾರೆ ಅಭಿಪ್ರಾಯ, ರತ್ನದಿಂದ ಅಲಂಕೃತವಾದ ಮಾಂಗಲ್ಯ ಸೂತ್ರವನ್ನ ಲಕ್ಷ್ಮೀದೇವಿ ತನ್ನ ಕೊರಳಿನಲ್ಲಿ ಧರಿಸಿದ್ದಾಳೆ. ಅಂತಹವಳನ್ನ ಕುಂಡಲ ಪ್ರಭಯ ಉದ್ದಂಡ ಗಂಡಮಂಡಲ ಮಂಡಿತಾಂ. ಕುಂಡಲ ಅಂತಂತ ಹೇಳಿದ್ರೆ ಕಿವಿಗಳಲ್ಲಿ ಹಾಕಿಕೊಂಡಂತಹ ಯಾವ ಕಿವಿಯ ಆಭರಣಗಳಿವೆಯೋ ಕುಂಡಲಗಳು ಅಂತ ಕರೀತಾರೆ. ಕರ್ಣಕುಂಡಲ ಅಂತ ನೀವು ಕೇಳಿರ್ತೀರಿ. ಆ ಕಿವಿಯ ಓಲೆಗಳಿಂದ, ಆ ಕಿವಿಯ ಓಲೆಗಳು ಕೂಡ ಅಪರೂಪದ ಮಣಿಗಳಿಂದ, ಇವುಗಳಿಂದಾಗಿ ನಿರ್ಮಿತವಾಗಿದೆ. ಅವುಗಳ ಪ್ರಕಾಶ ಈ ಕೆನ್ನೆಯ ಮೇಲೆ ಬೀಳ್ತಾ ಇದೆ. ಲಕ್ಷ್ಮೀದೇವಿಯ ಗಲ್ಲ ಅಂತ ಏನ್ ಕರಿತೇವೋ, ಕೆನ್ನೆ, ಕಪೋಲ, ಇವುಗಳ ಮೇಲೆ ಬೀಳ್ತಾ ಇದೆ. ಅದರಿಂದ ಈ ಕೆನ್ನೆಯ ಪೂರ್ತಿಯಾದ ಮಂಡಲ ಅಂತಂದ್ರೆ ಪ್ರದೇಶ ಏನಿದೆಯೋ ಇದೆಲ್ಲವೂ ಕೂಡ ಚೆನ್ನಾಗಿ ಹೊಳಿತಾ ಇದೆ. ಅಂತಹ ಆಭರಣಗಳಿಂದ ಭೂಷಿತಳಾದ ಲಕ್ಷ್ಮೀದೇವಿಯನ್ನು ನಾನು ಸ್ತೋತ್ರ ಮಾಡ್ತೇನೆ ಅಂತ, ಈ ರೀತಿಯಾಗಿ ಲಕ್ಷ್ಮಿಯನ್ನ ಸೌಭಾಗ್ಯವತಿಯನ್ನಾಗಿ ನಾನು ಸ್ತೋತ್ರ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ನಮಗೂ ಸೌಭಾಗ್ಯ ಸಿಗಲಿ ಅನ್ನುವಂತಹದ್ದು ಒಟ್ಟಾರೆ ಮೂಲ ಉದ್ದೇಶ. ಕುಂಡಲ ಪ್ರಭಯ, ಕುಂಡಲ ಅಂತಂದ್ರೆ ಕರ್ಣ ಕುಂಡಲಗಳ ಪ್ರಭಯ, ಪ್ರಭೆಯಿಂದ
ಉದ್ದಂಡ ತುಂಬಾ ಪ್ರಕಾಶಮಾನವಾಗಿರುವ ಗಂಡ ಮಂಡಲ ಮಂಡಿತಾಂ. ಗಂಡ ಮಂಡಲ ಅಂತಂದ್ ಹೇಳಿದ್ರೆ ಕಪೋಲ ಪ್ರದೇಶವುಳ್ಳ, ಅದರಿಂದ ಮಂಡಿತಾಂ ಅಲಂಕೃತಳಾದ, ಒಳ್ಳೆ ಕಾಂತಿ ಬೀಳ್ತಾ ಇದೆ ಈ ಕೆನ್ನೆಯ ಮೇಲೆ ಈ ಕಿವಿಯ ಓಲೆಗಳದ್ದು, ಅದರಿಂದ ತುಂಬಾ ಪ್ರಕಾಶಮಾನವಾದ ಕಪೋಲ ಉಳ್ಳವಳಾಗಿದ್ದಾಳೆ. ಅಂತಹ ಲಕ್ಷ್ಮೀ ದೇವಿಯನ್ನ ನಾನು ಸ್ತೋತ್ರ ಮಾಡ್ತೇನೆ. ರತ್ನೋದ್ದೀಪ್ತ ಸುಮಾಂಗಲ್ಯ ಸೂತ್ರಾವೃತ, ಮಾಂಗಲ್ಯ ಸೂತ್ರ ಆವೃತ ಶಿರೋಧರ, ರತ್ನದಿಂದ ಪ್ರಕಾಶಮಾನವಾಗಿ ಅಂತಂದ್ರೆ ಬಂಗಾರದ ಸರವೇ ಒಂದು ಕಣ್ಣು ಕುಕ್ಕುವಂತಹದ್ದು. ಅದರ ಜೊತೆಯಲ್ಲಿ ಈ ಮುತ್ತಿನ ಹಾರವು ಕೂಡ ಸೇರ್ಕೊಂಡಿದೆ, ಮುತ್ತಿನ ಪ್ರಕಾಶವೂ ಸೇರ್ಕೊಂಡಿದೆ. ಅದರಿಂದ ತುಂಬಾ ಚೆನ್ನಾಗಿ ಹೊಳೆಯುವಂತಹ ಮಾಂಗಲ್ಯ ಸೂತ್ರದಿಂದ ಆವೃತವಾದ ಕುತ್ತಿಗೆಯುಳ್ಳಂತಹ ಲಕ್ಷ್ಮೀ ದೇವಿಯನ್ನ, ಅಂದ್ರೆ ಮಾಂಗಲ್ಯದ ಸರವನ್ನು ಕುತ್ತಿಗೆಯಲ್ಲಿ ಧರಿಸಿರುವಂತಹ, ಯಾವ ಕರ್ಣ ಕುಂಡಲಗಳಿಂದಾಗಿ ಲಕ್ಷ್ಮೀ ದೇವಿಯ ಕೆನ್ನೆಯ ಪ್ರದೇಶವು, ಮಂಡಲ ಅಂತಂದ್ರೆ ಪ್ರದೇಶ, ಗಂಡ ಅಂತಂದ್ ಹೇಳಿದ್ರೆ ಕಪೋಲ, ಕೆನ್ನೆಗಳು, ಗಲ್ಲದ ಭಾಗ ಅನ್ನುವಂಥದ್ದು ಪ್ರಕಾಶಮಾನವಾಗಿ ಹೊಳಿತಾ ಇದೆಯೋ ಅಂತಹ ಲಕ್ಷ್ಮೀ ದೇವಿಯನ್ನ ನಾನು ಸ್ತೋತ್ರ ಮಾಡ್ತೇನೆ. ಕುಚ ಕಂಚುಕ ಸಂಚಾರಿ ಹಾರ ನಿಷ್ಕ ಮನೋಹರಾಂ, ಕಾಂಚಿ ಕಿಂಕಿಣಿ ಮಂಜೀರ ಕಂಕಣಾದೇಹಿ ಅಲಂಕೃತಾಂ. ಕುಚ ಕಂಚುಕ ಸಂಚಾರಿ, ಕಂಚುಕ ಅಂತಂದ್ ಹೇಳಿದ್ರೆ ಕುಪ್ಪಸವನ್ನ ಧರಿಸಿದ್ದಾಳೆ. ಸಂಚಾರಿ ಹಾರ, ಕುತ್ತಿಗೆಯಲ್ಲಿ ಒಂದು ಹಾರವನ್ನು ಧರಿಸಿದ್ದಾಳೆ. ಅದು ಆ ಕಡೆಯಿಂದ ಈ ಕಡೆ ಹೊಯ್ದಾಡ್ತಾ ಇದೆ, ಕೆಲಸಗಳನ್ನ ಮಾಡ್ತಾ ಇರೋದ್ರಿಂದ ಆ ಕಡೆ ಈ ಕಡೆ ಹೊಯ್ದಾಡ್ತಾ ಇದೆ. ಅಂತಹ ಸಂಚಾರಿಯಾದ ಹಾರ. ನಿಷ್ಕಮೋಹರಾಂ, ನಿಷ್ಕ ಅಂತಂದ್ ಹೇಳಿದ್ರೆ ಅಪರೂಪದ ಮನೋಹಾರಿಯಾದಂತಹ ಹಾರವನ್ನ ಧರಿಸಿದ್ದಾಳೆ, ಸಂಚಾರಿಯಾದಂತಹ ಹಾರವನ್ನ ಧರಿಸಿದ್ದಾಳೆ. ಕಾಂಚಿ ಕಿಂಕಿಣಿ ಮಂಜೀರ ಕಂಕಣಾದೇಹಿ ಅಲಂಕೃತಾಂ. ಕಾಂಚಿ ಅಂತಂದ್ರೆ ಇದೆಲ್ಲ ಶಬ್ದ ವಿಶೇಷಗಳು. ಕಿಣಿಕಿಣಿ ಅನ್ನೋ ಶಬ್ದಗಳನ್ನ, ಜರ್ರಂತ ಶಬ್ದಗಳನ್ನ ಮಾಡುವಂತಹ, ಕಂಕಣ ಅಂತಂದ್ರೆ ಬಳೆಗಳಿಂದ ಅಲಂಕೃತಳಾದಂತಹ ಲಕ್ಷ್ಮಿಯನ್ನ ನಾನು ಸ್ತೋತ್ರ ಮಾಡ್ತೇನೆ. ಉತ್ತಮವಾದ ಕುಪ್ಪಸವನ್ನ ಧರಿಸಿರುವಂತಹ ಸಂಚಾರಿಯಾದ ಹಾರ ನಿಷ್ಕ ಮನೋಹರಾಂ, ಅನೇಕ ಪುಷ್ಪಗಳಿಂದ ಅಲಂಕೃತವಾದ, ನಿರಂತರವಾಗಿ ಸಂಚರಿಸುತ್ತಿರುವಂತಹ ಹಾರವನ್ನ ಧರಿಸಿರುವಂತಹ, ಮನೋಹಾರಿಯಾದಂತಹ ಹಾರವನ್ನ, ಎಂದಿಗೂ ಬಾಡದೇ ಇರುವಂತಹ ಪುಷ್ಪಗಳ ಹಾರವನ್ನ ಧರಿಸಿರುವಂತಹ, ಮನೋಹರವಾದ ಹಾರವನ್ನ ಧರಿಸಿರುವಂತಹ, ನಾನಾ ವಿಧವಾದ ಶಬ್ದಗಳನ್ನ ಮಾಡುವಂತಹ ಕಂಕಣಾದೇಹಿ, ಕಾಂಚಿ ಕಿಂಕಿಣಿ ಮಂಜಿರ ಇವೆಲ್ಲ ಶಬ್ದ ವಿಶೇಷಗಳು. ಕಾಂಚಿ ಕಿಂಕಿಣಿ ಮಂಜೀರ ಕಂಕಣಾದೇಹಿ ಅಲಂಕೃತಾಂ, ಇಂತಹ ಅನೇಕ ಶಬ್ದಗಳನ್ನ ಮಾಡುವಂತಹ, ಇವುಗಳನ್ನ ಧರಿಸಿರುವಂತಹ, ಬಳೆಗಳನ್ನ ಧರಿಸಿರುವಂತಹ ಲಕ್ಷ್ಮೀ ದೇವಿಯನ್ನ ನಾನು ಧ್ಯಾನಿಸುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇಂತಹ ಲಕ್ಷ್ಮೀ ದೇವಿಯ ಸ್ವರೂಪವನ್ನ ನಾವು ಧ್ಯಾನ ಮಾಡಿ ಅದೇ ರೀತಿಯಾದ ಫಲವನ್ನ ಪಡಿಬೇಕು ಅನ್ನುವಂಥದ್ದು ಒಟ್ಟಾರೆ ಇದರ ಉದ್ದೇಶ. ಇದು ಈ ಶ್ಲೋಕದ ಭಾವಾರ್ಥ ಇನ್ನೊಮ್ಮೆ ಹೇಳ್ತೇನೆ. ಕುಚ ಕಂಚುಕ ಸಂಚಾರಿ ಹಾರ ನಿಷ್ಕ ಮನೋಹರಾಂ, ಕಾಂಚಿ ಕಿಂಕಿಣಿ ಮಂಜೀರ ಕಂಕಣಾದ್ಯೈಹಿ ಅಲಂಕೃತಾಂ. ಅಂದ್ರೆ ಕುಚ ಕಂಚುಕ, ಕುಪ್ಪಸವನ್ನ ಧರಿಸಿರುವಂತಹ, ಹಾರ ನಿಷ್ಕ ಮನೋಹರಾಂ,
ಸಂಚಾರಿಯಾದ ನಿರಂತರವಾದಂತಹ ಸಂಚಾರವನ್ನು ಮಾಡ್ತಾ ಇರುವ ಕೆಲಸಗಳನ್ನ ಮಾಡ್ತಾ ಇರೋದ್ರಿಂದ ನಿರಂತರವಾಗಿ ಚಂಚಲವಾದಂತಹ ಇವುಗಳಿಂದ ಹಾರದಿಂದಾಗಿ ಶೋಭಿತಳಾದಂತಹ ಕಾಂಚಿ ಕಿಂಕಿಣಿ ಮಂಜೀರ. ಕಾಂಚಿ ಅಂತಂದು ಹೇಳಿದ್ರೆ ಅದು ಒಂದು ಶಬ್ದ ವಿಶೇಷ. ಕಿಂಕಿಣಿ ಅನ್ನುವಂಥದ್ದು ಒಂದು ಶಬ್ದ ವಿಶೇಷ. ಆ ಥರದ ಶಬ್ದಗಳನ್ನುಂಟು ಮಾಡುವ ಮಂಜೀರ. ಮಂಜೀರ ಅಂತಂದು ಹೇಳಿದ್ರೆ ನೂಪುರ, ಗೆಜ್ಜೆ ಅಂತ ಇಟ್ಕೊಳ್ಬಹುದು. ಗೆಜ್ಜೆ ಮತ್ತು ಕೈ ಬಳೆಗಳಿಂದ ಅಲಂಕೃತಳಾದವಳು ಅಂತ ಅರ್ಥ. ಕಿಂಕಿಣಿ ಮಂಜೀರ. ಮಂಜೀರ ಅಂತಂದು ಹೇಳಿದ್ರೆ ಇವುಗಳು ಯಾವುದು ಅಂದ್ರೆ ನೂಪುರ, ಕಾಲಿನ ಗೆಜ್ಜೆಗಳು, ಮಧುರವಾದ ಶಬ್ದವನ್ನ ಮಾಡುವಂತಹ ನೂಪುರಗಳು. ನೂಪುರ ಅಂತಂದು ಹೇಳಿದ್ರೆ ಇಂತಹ ಮಂಜೀರ. ಕಂಕಣ. ಕಂಕಣ ಅಂತಂದು ಹೇಳಿದ್ರೆ ನಿಮಗೆ ಗೊತ್ತಿದ್ದೇ ಇದೆ. ಮಂಜೀರ ಕೈ ಬಳೆಗಳಿಂದ ಅಲಂಕೃತಳಾದಂತಹ ಲಕ್ಷ್ಮೀ ದೇವಿಯನ್ನ ನಾನು ಸ್ತೋತ್ರ ಮಾಡ್ತೇನೆ ಅನ್ನುವಂಥದ್ದು ಈ ಶ್ಲೋಕದ ಭಾವಾರ್ಥ. ಇದರಲ್ಲಿ ಏನಾದ್ರು ಇನ್ನೊಮ್ಮೆ ಬೇಕಂತ ಹೇಳ್ತೇನೆ. ರತ್ನೋದ್ದೀಪ್ತ ಸುಮಾಂಗಲ್ಯ ಸೂತ್ರಾವೃತ ಶಿರೋಧರಾಂ ಕುಂಡಲ ಪ್ರಭಯ ಉದ್ದಂಡ ಗಂಡ ಮಂಡಲ ಮಂಡಿತಾಂ. ರತ್ನದಿಂದ ಶೋಭಿತವಾಗಿದೆ ಮಂಗಲ ಸೂತ್ರ. ಅದನ್ನ ಲಕ್ಷ್ಮೀದೇವಿ ತನ್ನ ಕೊರಳಿನಲ್ಲಿ ಧರಿಸಿದ್ದಾಳೆ. ಅದರಿಂದ ಆ ಕುತ್ತಿಗೆ ಪೂರ್ತಿ ಪ್ರದೇಶ ಪ್ರಕಾಶಮಾನವಾಗಿ ತೋರ್ತಾ ಇದೆ. ಕೊರಳಿನಲ್ಲಿ ಮಂಗಳಸೂತ್ರವನ್ನು ಧರಿಸಿದ್ದಾಳೆ. ಹಾಗೆ ಕುಂಡಲದ ಪ್ರಭೆಯಿಂದಾಗಿ ಉದ್ದಂಡ ಗಂಡಮಂಡಲ ಅಂತಂದ್ರೆ ಇಡೀ ಆದಂತಹ ಅವಳ ಕಪೋಲ ಪ್ರದೇಶ ಅನ್ನುವಂಥದ್ದು ಪ್ರಭೆಯಿಂದ ಅಲಂಕೃತವಾಗಿದೆ. ಅಂತಹ ಲಕ್ಷ್ಮೀದೇವಿಯನ್ನ ಅಷ್ಟೇ ಅಲ್ಲ, ಕುಚ ಕಂಚುಕ ಏನದು ಕುಪ್ಪಸವನ್ನ ಧರಿಸಿದ್ದಾಳೆ, ಉತ್ತಮವಾದಂತಹದನ್ನ. ಸಂಚಾರಿ ಹಾರ, ನಿರಂತರವಾಗಿ ಆ ಕಡೆ ಈ ಕಡೆ ಚಲನೆ ಆಗ್ತಾ ಇರುವಂತಹ ಹಾರವನ್ನ ಧರಿಸಿದ್ದಾಳೆ. ಇಂತಹ ಮನೋಹರವಾದಂತಹ ಹಾರವನ್ನ ಧರಿಸಿರುವಂತಹ ಕಾಂಚಿ ಕಿಂಕಿಣಿ ಮಂಜೀರ ಕಂಕಣಾದ್ಯೇಹಿ. ಮಂಜೀರ ಅಂತಂದು ಹೇಳಿದ್ರೆ ನೂಪುರ ಮತ್ತು ಕಂಕಣ ಅಂತಂದು ಹೇಳಿದ್ರೆ ಬಳೆಗಳು. ಇವುಗಳು ಕಿಣಿ ಕಿಣಿ ಅನ್ನುವ ಶಬ್ದಗಳನ್ನ ಮಾಡ್ತಾ ಇದೆ. ಅಂತಹ ನಾನಾ ವಿಧವಾಗಿ ಮಾಡುವಂತಹ ಇವುಗಳಿಂದ ಅಲಂಕೃತಳಾದಂತಹ ಆಭರಣಗಳಿಂದ ಅಲಂಕೃತಳಾದಂತಹ ಲಕ್ಷ್ಮೀ ದೇವಿ ನಮಗೆ ಅನುಗ್ರಹವನ್ನು ಮಾಡ್ಲಿ. ಅಂತಹ ಲಕ್ಷ್ಮೀ ದೇವಿಯನ್ನು ನಾವು ಧ್ಯಾನ ಮಾಡ್ತೇವೆ ಅಂತ ಈ 2 ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟಕ್ಕೆ ಇವತ್ತಿನ ಪಾಠವನ್ನು ನಿಲ್ಲಿಸ್ಕೊಂಡಿರೋಣ. ಇದರಲ್ಲಿ ಏನಾದ್ರೂ ಸಂಶಯಗಳಿದೆ ಅಂತ ಕೇಳಬಹುದು. ಏನು ಗುರುಗಳೇ, ನಿಷ್ಕ ಅನ್ನೋ ಪದಕ್ಕೆ ಏನರ್ಥ? ನಿಷ್ಕ ಅಮೂಲ್ಯವಾದ, ಹಾರಗಳಿಂದ ಕೂಡಿದಂತಹ ಅಂತ ಅರ್ಥ. ಧನ್ಯವಾದಗಳು ಗುರುಗಳೇ. ನಮಸ್ಕಾರ ಗುರುಗಳೇ.